ಎಸ್ಐಟಿ ಕಚೇರಿಯಲ್ಲಿರುವ ಸಂಸದ ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ ನಂತರ ಅವರನ್ನ ಏರ್ಪೋರ್ಟ್ನಿಂದಲೇ ಕರ್ಕೊಂಡು ಬಂದಂತಹ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕ ಹಂತದ ವಿಚಾರಣೆ ನಡೆಸ್ತಾ ಇದ್ದಾರೆ. ಎಸ್ಐಟಿ ಕಚೇರಿಯಲ್ಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಈಗ ವಕೀಲ ಅರುಣ್ ಸಂಸದ ಪ್ರಜ್ವಲ್ ರೇವಣ್ಣ ಭೇಟಿಯಾಗಿದ್ದಾರೆ. ಎಸ್ಐಟಿ ತನಿಖೆಗೆ ಸಹಕರಿಸೋದಕ್ಕೆ ಪ್ರಜ್ವಲ್ ಸಿದ್ಧರಿದ್ದಾರೆ. ಹೊಳೆನರಸೀಪುರ ಪ್ರಕರಣದಲ್ಲಿ ಪ್ರಜ್ವಲ್ ಬಂಧನ ಆಗಿದೆ. ಪ್ರಜ್ವಲ್ ಜಾಮೀನು ಅರ್ಜಿ ವಿಚಾರಣೆ ಬಾಕಿ ಇದೆ. ಪ್ರಜ್ವಲ್ ಭೇಟಿ ನಂತರ ವಕೀಲ ಅರುಣ್ ಹೇಳಿದಂತಹ ಮಾತಿದು. ಎಸ್ಐಟಿ ತನಿಖೆಗೆ ಪ್ರಜ್ವಲ್ ರೇವಣ್ಣ ಸಹಕರಿಸೋದಕ್ಕೆ ರೆಡಿ ಇದ್ದಾರೆ ಅಂತ ವಕೀಲ ಅರುಣ್ ಹೇಳಿಕೆ ನೀಡಿದ್ದಾರೆ. ಪ್ರಜ್ವಲ್ ಜಾಮೀನು ಅರ್ಜಿ ವಿಚಾರಣೆ ಬಾಕಿ ಇದೆ. ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನ ನಡೆಸ್ತೀವಿ ಅಂತ ಪ್ರಜ್ವಲ್ ಭೇಟಿಯಾದ ನಂತರ ಅವರ ಪರ ವಕೀಲರಾದಂತಹ ಅರುಣ್ ಕೊಟ್ಟಂತಹ ಹೇಳಿಕೆ. ಎಸ್ಐಟಿ ಕಚೇರಿಯಲ್ಲಿದ್ದಂತಹ ಸಂಸದ ಪ್ರಜ್ವಲ್ ರನ್ನ ವಕೀಲ ಅರುಣ್ ಭೇಟಿಯಾಗಿ ಹೊರಗಡೆ ಬಂದ ನಂತರ ವಕೀಲರಾದ ಅರುಣ್ ಕೊಟ್ಟಂತಹ ಹೇಳಿಕೆ ಇದು. ಎಸ್ಐಟಿ ತನಿಖೆಗೆ ಸಹಕರಿಸೋದಕ್ಕೆ ಪ್ರಜ್ವಲ್ ರೆಡಿ ಇದ್ದಾರೆ. ಕೋರ್ಟ್ನಲ್ಲಿ ಕಾನೂನು ಹೋರಾಟವನ್ನ ನಾವು ನಡೆಸ್ತೀವಿ ಅಂತ ಹೇಳಿದ. ಇವತ್ತಿನ ದಿವಸ ಕೂಡ ಹಿ ಹ್ಯಾಸ್ ಕಮ್ ಫಾರ್ವರ್ಡ್. ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಕಡೆಯಿಂದ ಒಂದೇ ರಿಕ್ವೆಸ್ಟು, ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯಲ್ ಒಂದು, ಆ್ಯಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ. ಹಿ ಈಸ್ ಬಿಫೋರ್ ದ SIT to give the fullest cooperation. He has said, sir, I am giving fullest of cooperation. ರಾತ್ರಿ ಬಂದಿದ್ದೀನಿ, ಇಲ್ಲಿದ್ದೀನಿ. ಸೊ ನೆಕ್ಸ್ಟ್ ಡೇ ಕೂಡ ನಾನು ಇವತ್ತಿನ ದಿವಸ ಕೂಡ ನಾನು ಕೋಆಪರೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ ಸರ್. ಐ ಜಸ್ಟ್ ಎಕ್ಸ್ಪ್ಲೈನ್ಡ್ ಹಿಮ್ ಹೌ ದ ಕೋರ್ಟ್ ಪ್ರೊಸೀಜರ್ ಶುಡ್ ವರ್ಕ್. ಅದನ್ನ ತಿಳಿಸಿ ಬಂದಿದ್ದೀನಿ. ಹೊಳೆನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಎಸ್ಐಟಿ ಕಚೇರಿಯಲ್ಲಿದ್ರು ಸಂಸದ ಪ್ರಜ್ವಲ್, ಅವರ ಪರ ವಕೀಲರಾದಂತಹ ಅರುಣ್ ಹೋಗಿ ಭೇಟಿಯಾದ್ರು. ಹೊರಗಡೆ ಬಂದ ನಂತರ ಅವರು ಕೊಟ್ಟಂತಹ ಹೇಳಿಕೆ ಏನ್ ಹೇಳಿದ್ರು? ಪ್ರಜ್ವಲ್ರನ್ನ ಭೇಟಿಯಾಗಿ ಬಂದ ನಂತರ ಖಂಡಿತವ ಶ್ವೇತ, ಇವತ್ತು ಏನು ಪ್ರಜ್ವಲ್ ರಾತ್ರಿ ಬಂಧನ ಆದರೂ SIT ಅಧಿಕಾರಿಗಳಿಂದ, ಈ ಒಂದು SIT ಅಧಿಕಾರಿಗಳಿಂದ ವಕೀಲರಿಗೆ ಮಾಹಿತಿ ಹೋಗಿತ್ತು. ಹೀಗಾಗಿ ಅವರು ಇವತ್ತು ಅವರನ್ನು ಭೇಟಿ ಮಾಡೋದಕ್ಕೆ SIT ಕಚೇರಿಗೆ ಬಂದಿದ್ದರು. ಅಲ್ಲಿ ಒಂದು ಮನವಿಯನ್ನು ಕೊಟ್ಟರು, ಪ್ರಜ್ವಲ್ ರೇವಣ್ಣನ ಭೇಟಿ ಮಾಡಬೇಕು ಅನ್ನುವಂಥ ಸಲುವಾಗಿ. ಅದರಂತೆ SIT ಅಧಿಕಾರಿಗಳು ವಕೀಲ ಅರುಣ್ರನ್ನ ಪ್ರಜ್ವಲ್ ಭೇಟಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಏನು ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಒಂದಷ್ಟು ಮಾತುಕತೆ ಚರ್ಚೆಗಳು ಆಗಿರುವಂಥದ್ದು. ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿರುವಂಥದ್ದು. ಜೊತೆಗೆ ರಾತ್ರಿಯಿಂದ ಅವರು SITಯ ಒಂದು ಬಂಧನದಲ್ಲಿದ್ದಾರೆ. ಹೀಗಾಗಿ ಅವರು ಏನೆಲ್ಲ ವಿಚಾರಣೆ ಮಾಡಿದ್ರು ಅನ್ನೋದ್ರ ಕುರಿತು ಅರುಣ್ ಈಗಾಗಲೇ ಅವರ ಇಂದ ಮಾಹಿತಿಯನ್ನು ಪಡೆದಿರುವಂಥದ್ದು. ಜೊತೆಗೆ ಅವರು ಪ್ರಜ್ವಲ್ ಏನು ಹೇಳಿದ್ರು ಅನ್ನೋದ್ರ ಕುರಿತು ಸಹ ಇವತ್ತು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಪ್ರಜ್ವಲ್ ಮೀಡಿಯಾದಲ್ಲಿ ತಪ್ಪು ಸಂದೇಶ ಹೋಗೋದು ಬೇಡ, ನಾನು ತನಿಖೆಗೆ ಸಹಕಾರವನ್ನು ನೀಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತೇಳಿ ವಕೀಲ ಅರುಣ್ ಅವರು ಹೇಳಿರುವಂಥದ್ದು. ಅಂದರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ. ಯಾಕಂದರೆ ಈ ಹಿಂದೆ ಏನು KR ನಗರದ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರ ಬಂಧನ ಮಾಡಿದಂಥ ಸಂದರ್ಭದಲ್ಲಿ ರೇವಣ್ಣ ತನಿಖೆಗೆ ಸಹಾಯ ಮಾಡ್ತಾ ಇಲ್ಲ ಅನ್ನುವಂಥ ವಾದವನ್ನು ಕೋರ್ಟ್ನಲ್ಲಿ ಮಾಡಲಾಗಿತ್ತು. ಜೊತೆಗೆ ಯಾವುದೇ ಒಂದು ಪ್ರಶ್ನೆಗೂ ರೇವಣ್ಣ ಉತ್ತರ ಕೊಟ್ಟಿರಲಿಲ್ಲ ಅನ್ನುವಂಥದ್ದು. ಇಲ್ಲೇ ಎಲ್ಲೋ ಒಂದು ಕಡೆ ಅವ್ರಿಗೆ ನೆಗೆಟಿವ್ ಆಯಿತು ಅನ್ನುವಂಥ ಏನಾದರೂ ಅಭಿಪ್ರಾಯ ಬಂದಿರ್ಬೋದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಈ ಒಂದು ವಿಚಾರಣೆಗೆ SIT ಅಧಿಕಾರಿಗಳ ವಿಚಾರಣೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡುವಂಥ ಒಂದು ಸಲುವಾಗಿ ವರುಣ್ ಅವರು ಈ ಮಾತನ್ನು ಹೇಳಿರುವಂಥದ್ದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಸ್ಪಂದಿಸ್ತೀನಿ ಅಂತೇಳಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.